ಸಂಪೂರ್ಣ ನ್ಯೂಸ್ 24x7ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂತರ್. ಸಿಎಂ ಡಿಕೆಶಿ ಪ್ಲಾನ್ಗೆ ಬ್ರೇಕ್ ಹಾಕ್ತಾ ಇದ್ದಾರಾ ಮಿನಿಸ್ಟರ್ ಮುನಿಯಪ್ಪ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಮಗಳಿಗೆ ಸ್ಥಾನ ಬಿಟ್ಟುಕೊಡಲು ಮುನಿಯಪ್ಪ ನಕಾರ ಎತ್ತಿದ್ದಾರಂತೆ. ಸಿಎಂ ಡಿಕೆಶಿ ಅವರು ಏನ್ ಪ್ಲಾನ್ ಮಾಡಿದ್ರು ನೋಡಿ, ಆ ಪ್ಲಾನಿಗೆ ನಕಾರ ಅಂತ ಇದ್ದಾರೆ ಮುನಿಯಪ್ಪನವರು. ಮುನಿಯಪ್ಪ ಬದಲು ಪುತ್ರಿಗೆ ಸಚಿವ ಸ್ಥಾನ ಎಂಬ ವಿಚಾರ ಬಹಳ ಮುನ್ನೆಲೆಗೆ ಬಂದಿತ್ತು, ಚರ್ಚೆ ಕೂಡ ಆಗಿತ್ತು. ಸಚಿವ ಮುನಿಯಪ್ಪ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಹೊರಗಡೆ ಬಂದಿದೆ. ಈ ವರದಿ ಸತ್ಯಕ್ಕೆ ದೂರವಾಗಿದೆ ಅಂತ ಮುನಿಯಪ್ಪ ಸ್ಪಷ್ಟನೆಯನ್ನು ನೀಡಿದ್ದಾರಂತೆ. ಪ್ರಸ್ತುತ ಆಹಾರ ಇಲಾಖೆ ಉತ್ತಮವಾಗಿ ಮುನ್ನಡೆಸ್ತಾ ಇದ್ದೇನೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಮುನಿಯಪ್ಪ ಹೇಳಿದ್ದಾರೆ. ಖಾತೆ ಬದಲಾವಣೆ ಮಾಡುವಂತೆ ಬೇಡಿಕೆಯನ್ನ ಇಟ್ಟಿದ್ದೇನೆ. ನನ್ನ ಸ್ಥಾನವನ್ನ ಬಿಟ್ಟುಕೊಡಲ್ಲ, ಬದಲಿಗೆ ಖಾತೆ ಬೇಕಾದ್ರೆ ಅವರು ಬದಲಾವಣೆಯನ್ನು ಮಾಡಿ, ರಾಜೀನಾಮೆ ಮಾತ್ರ ನಾನು ನೀಡಲ್ಲ. ರಾಹುಲ್ ಗಾಂಧಿ ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸಿದ್ದಾರೆ, ಸ್ಪಷ್ಟನೆ ಕೊಟ್ಟಿರುವಂತಹ ಆಹಾರ ಸಚಿವ KH ಮುನಿಯಪ್ಪ ಅವರ ಬದಲು ಅವರ ಮಗಳು ರೂಪಾ ಶಶಿಧರ್ ಅವರನ್ನ ಮಂತ್ರಿ ಮಾಡುವ ಪ್ಲಾನ್ ಅನ್ನು ಮಾಡಲಾಗಿತ್ತು. ಮಹಿಳಾ ಮತ್ತು ಕೋಲಾರ ಕೋಟಾ ಭರ್ತಿ ಮಾಡಲು ಡಿಕೆಶಿ ಪ್ಲಾನ್ ಅನ್ನು ನಡೆಸಿದ್ರು. ಆದರೆ ಡಿಕೆ ಪ್ಲಾನ್ಗೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಮುನಿಯಪ್ಪನವರು. ರಾಜ್ಯದ ರಾಜಕೀಯದಲ್ಲಿ ಹಿಂದೆಂದೂ ಕಾಣದಂತಹ ತಂತ್ರಗಾರಿಕೆಗಳು, ರಂಗು ಇದೆಲ್ಲದೂ ಕೂಡ ಎದುರಾಗ್ತಾ ಇದೆ. ಮುನಿಯಪ್ಪನವರು ರಾಜೀನಾಮೆ ನಾನು ಕೊಡಲ್ಲ, ರಾಹುಲ್ ಗಾಂಧಿ ನಂಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಆಹಾರ ಖಾತೆಯನ್ನು ನಾನು ಚೆನ್ನಾಗಿ ನಿಭಾಯಿಸ್ತಾ ಇದ್ದೇನೆ, ನಾನ್ಯಾಕೆ ರಾಜೀನಾಮೆ ಕೊಡಬೇಕು, ಹೀಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನ ಅವರ ಕಚೇರಿಯಿಂದ ಕೂಡ ಹೊರಡಿಸಲಾಗಿದೆ. ಖಾತೆ ಬದಲಾವಣೆ ಮಾಡುವಂತೆ ಬೇಡಿಕೆಯನ್ನು ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಒಂದು ಕಡೆಯಲ್ಲಿ ಶಾಸಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಶಾಸಕರು ರಾಜೀನಾಮೆಯ ಮಹಾಪರ್ವವನ್ನೇ ಆರಂಭಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾನು ಏನು ಮಾಡಿದ್ರು ರಾಜೀನಾಮೆ ಕೊಡಲ್ಲ ರೀ, ನಾನೇ ಮುಂದುವರಿತೀನಿ ಅಂತ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರಂತೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಹರ್ಷವರ್ಧನ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಏನೇನು ಅಪ್ಡೇಟ್ಸ್ ಇಲ್ಲಿ ಬರ್ತಾ ಇದೆ? ಮುನಿಯಪ್ಪರವರು ಇಷ್ಟು ಗಟ್ಟಿತನದಿಂದ ಹಠಮಾರಿ ಧೋರಣೆಯನ್ನು ತೋರುದಂತಾದ್ರೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಸ್ಪಂದಿಸಬಹುದು? ಅವರ ಪರವಾಗಿ ಏನಾದರೂ ರಾಹುಲ್ ಗಾಂಧಿ ಈಗಾಗಲೇ ಮಾತಾಡಿದ್ದಾರಾ ಅಥವಾ ಏನೇನು ಅಪ್ಡೇಟ್ಸ್ಗಳು ಲಭ್ಯವಿದೆ? ಹರ್ಷವರ್ಧನ್. ಕಾರ್ತಿಕ್, ಏನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಆ ಒಂದು ಸಂದರ್ಭದಲ್ಲಿ ಒಂದು ಖಾತೆಯನ್ನ ಹೋಲ್ಡ್ ಅಲ್ಲಿ ಇಡಲಾಗಿತ್ತು, ಅದು ಮಹಿಳಾ ಕೋಟ. ಏನು ಗಾಯತ್ರಿ ಶಾಂತೇಗೌಡ ಅವರಿಗೆ ಆ ಒಂದು ಖಾತೆಯನ್ನ ಹೈಕಮಾಂಡ್ ನಾಯಕರಿಂದ ಅಧಿಕೃತವಾಗಿ ಅಲರ್ಟ್ ಮಾಡಲಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಒಂದಷ್ಟು ಜಾತಿ ಲೆಕ್ಕಾಚಾರ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಒಂದಷ್ಟು ಏನು ರಾಜಕೀಯವಾದಂತಹ ಒಂದಷ್ಟು ತೊಡಕುಗಳು ಹಾಗೂ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಆ ಒಂದು ಖಾತೆಯನ್ನ ಹೋಲ್ಡ್ ನಲ್ಲಿ ಇಡಲಾಗಿತ್ತು. ಈಗ ಉಳಿದಿರುವಂತಹ ಒಂದು ಮಹಿಳಾ ಕೋಟವನ್ನ ಯಾವ ರೀತಿಯಾಗಿ ಹಂಚಬೇಕು ಅನ್ನುವಂತಹ ಒಂದಷ್ಟು ಏನು ಪ್ರಶ್ನೆಗಳಿದ್ದೀವೆ. ಈ ಮಧ್ಯೆ ಒಂದಷ್ಟು ಅಸಮಾಧಾನಿತರು ತಮಗೂ ಸಹ ಖಾತೆಗಳು ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ಬೆಳಗ್ಗೆ ಸಿಎಂ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ, BK ಹರಿಪ್ರಸಾದ್ ಸೇರಿದಂತೆ ಒಂದಷ್ಟು ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ. ಇಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ, ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಕೋಟದ ವಿಚಾರವಾಗಿ ಒಂದು ಚರ್ಚೆ ಆಗುತ್ತೆ. ಏನು ಹೈಕಮಾಂಡ್ ನಾಯಕರು ಹಾಗೂ DK ಶಿವಕುಮಾರ್ ಒಂದು ಪ್ಲಾನ್ ಮಾಡಿದ್ರು. ಈಗ ಉಳಿದಿರುವಂತಹ ಒಂದು ಕೋಟವನ್ನ ಏನು KH ಮುನಿಯಪ್ಪನವರ ಪುತ್ರಿ ರೂಪಕಲಾ ಅವರಿಗೆ ಕೊಡಬೇಕು ಅನ್ನುವಂತಹ ಮಾತು. ಯಾಕಂದ್ರೆ ಈಗಾಗಲೇ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಭಾಗಕ್ಕೆ ಯಾವುದೇ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಆ ಭಾಗದ ಶಾಸಕರು, ಒಂದಷ್ಟು ಜನ ಮಾಜಿ ಸಚಿವರುಗಳು ಸಾಲು ಸಭೆಗಳನ್ನ ಮಾಡ್ತಾ ಇದ್ರು, ಒಂದಷ್ಟು ಸರ್ಕಾರದ ವಿರುದ್ಧ ಅಸಮಾಧಾನ ಹಾಗೂ ಭಿನ್ನಮತವನ್ನ ಹೊರಹಾಕಿದ್ರು. ಅದೇ ರೀತಿಯಾಗಿ 35ಕ್ಕೂ ಹೆಚ್ಚು ಶಾಸಕರು, ಒಂದಷ್ಟು ಜನ ಕಳೆದ ಇನ್ನು 2-3 ದಿನಗಳಲ್ಲಿ ಒಂದು ಸಭೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಒಂದು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೀಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸಿಎಂ DK ಶಿವಕುಮಾರ್ ಒಂದು ಪ್ಲಾನ್ ಮಾಡಿದ್ದು ಮಹಿಳಾ ಕೋಟದಡಿ ಒಂದು ಖಾತೆಯನ್ನ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ KH ಮುನಿಯಪ್ಪನವರು ರೂಪಕಲಾ ಅವರ ತಂದೆಯವರು ಸಚಿವರಾಗಿದ್ದಾರೆ, ಅವರು ತಮಗೆ ಕೊಟ್ಟಿರುವಂತಹ ಆಹಾರ ಖಾತೆಯನ್ನ ಬೇಡ, ಎಕ್ಸ್ಚೇಂಜ್ ಮಾಡಿಕೊಡಿ ಅನ್ನುವಂತಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಮುನಿಯಪ್ಪನವರನ್ನ ಮನವೊಲಿಸಿ ಅವರ ಖಾತೆ ಅವರಿಂದ ರಾಜೀನಾಮೆಯನ್ನ ಕೊಡಿಸಿ ರೂಪಕಲಾ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಪ್ಲಾನ್ DK ಶಿವಕುಮಾರ್ ಮಾಡಿದ್ರು. ಇಲ್ಲಿ ಎರಡು ಪ್ಲಾನ್ಗಳು ವರ್ಕೌಟ್ ಆಗ್ತವೆ. ಒಂದು ಮಹಿಳಾ ಕೋಟ
ಮತ್ತೊಂದು SC ಕೋಟಾ ಸೇರಿದಂತೆ ಏನು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಭಾಗಕ್ಕೆ ಪ್ರಾತಿನಿಧ್ಯ ಅನ್ನುವಂತಹ 3 ಕೋಟದ ಅಡಿಯಲ್ಲಿ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಪ್ಲಾನ್ ಮಾಡಿದ್ರು. ಆದ್ರೆ ಇದಕ್ಕೆ KH ಮುನಿಯಪ್ಪ ಅವರು ಟ್ಯಾಂಗ್ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋ ಪ್ರಶ್ನೆನೇ ಇಲ್ಲ, ನಾನು ಇನ್ನುಳಿದ ಏನು ಈ ಅವಧಿ ಇದೆ, ಈ ಅವಧಿ ಪೂರ್ತಿ ಆಗುವವರೆಗೂ ನಾನೇ ಸಚಿವನಾಗಿ ಮುಂದುವರಿತೀನಿ, ಹಾಗೂ ಖಾತೆ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ನನಗೆ ಅಸಮಾಧಾನ ಇದೆ, ಅದನ್ನ ಹೈಕಮಾಂಡ್ ಮಟ್ಟದಲ್ಲಿ ನಾನು ಮಾತನಾಡಿ ಬಗೆಹರಿಸ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಏನು ಜಾತಿ ಲೆಕ್ಕಾಚಾರ ಸೇರಿದಂತೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಕೋಟದಲ್ಲಿ ಒಂದು ಪ್ಲಾನ್ ಅನ್ನ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಮಾಡಿದ್ರು. ಆ ಪ್ಲಾನ್ ಈಗ ಫ್ಲಾಪ್ ಆಗಿದೆ. ಮುಂದೆ ಯಾವ ರೀತಿಯಾಗಿ ಮಹಿಳಾ ಕೋಟವನ್ನ ಹಂಚಿಕೆ ಮಾಡ್ತಾರೆ ಅನ್ನುವಂತಹ ಗೊಂದಲ ಇದ್ದು, ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಏನು ಬಗೆಹರಿಸುವಂತಹ ಕೆಲಸ ಮಾಡ್ತಾನೆ ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ಹರ್ಷವರ್ಧನ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.